ಸಂದರ್ಭದಲ್ಲಿ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಮಾತನಾಡಿ, ರಾಜ್ಯದಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬಿರುಗಾಳಿಗೆ ಬಾಳೆ ಬೆಳೆ ನಷ್ಟವಾಗಿದೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಚಿವರು, ಶಾಸಕರು, ಸಂಸದರು ತಮ್ಮ ವೇತನವನ್ನು ಹೆಚ್ಚು ಮಾಡಿಕೊಳ್ಳುತ್ತಾರೆ. ಬರದಿಂದ ಬಿರುಗಾಳಿಗೆ ನೊಂದ ರೈತರಿಗೆ ಮಾತ್ರ ಪರಿಹಾರ ನೀಡಲು ಇವರು ಮುಂದಾಗುತ್ತಿಲ್ಲ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರ ಬಾಳೆ ಬೆಳೆಗಾರರಿಗೆ ಪರಿಹಾರ ನೀಡಲು ಮೀನಾಮೇಷ ಎಣಿಸುತ್ತಿದ್ದಾರೆ. ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳು ಪೆನ್ಡ್ರೈವ್ ವಿಷಯವಾಗಿ ಚರ್ಚೆ ಮಾಡುತ್ತಾರೆ. ಆದರೆ ರೈತರ ಕೃಷಿಗೆ ಬೇಕಾದ ವಿಷಯದಲ್ಲಿ ಚರ್ಚೆ ಮಾಡುತ್ತಿಲ್ಲ. ರಾಜ್ಯ ಸರ್ಕಾರದ ಅವಿವೇಕಿತನದ ನೀತಿ ಖಂಡಿಸುವುದಾಗಿ ರೈತರು ಹೇಳಿದರು. ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕವಾಗಿ ವಿದ್ಯುತ್ ನೀಡುತ್ತಿಲ್ಲ. ಅಕ್ರಮ ಸಕ್ರಮ ಯೋಜನೆ ಜಾರಿ ಮಾಡಲು ತಯಾರಿಲ್ಲ ಎಂದರು. ಪ್ರತಿ ಲೀಟರ್ ಹಾಲಿಗೆ 10 ರು ಪ್ರೋತ್ಸಾಹಧನ ನೀಡಬೇಕು. ಪ್ರತಿ ಎಕರೆಗೆ ಬೆಳೆ ಪರಿಹಾರವಾಗಿ 25,000 ರೂಪಾಯಿ ನೀಡಬೇಕು. ಬಾಳೆ ಬೆಳೆಗಾರರಿಗೆ ಪರಿಹಾರವಾಗಿ ವಿಶೇಷ ಅನುದಾನ ನೀಡಬೇಕು. ಈ ಬಗ್ಗೆ ಮುಖ್ಯಮಂತ್ರಿ ಅವರು ಘೋಷಣೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಪರಿಹಾರ ನೀಡದಿದ್ದರೆ ಗ್ರಾಮೀಣ ಭಾಗಕ್ಕೆ ಮಂತ್ರಿಗಳು ಮತ್ತು ಶಾಸಕರನ್ನು ಸೇರಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರ 3 ರೂಪಾಯಿನಿಂದ ಹಿಡಿದು 1,000 ರೂಪಾಯಿ ಗಂಟ ಬೆಳೆ ನಷ್ಟ ಪರಿಹಾರ ಅಂತ ಹೇಳಿ ಕೊಡ್ತಾ ಇದೆಯಲ್ಲ, ಈ ಅವಿವೇಕಿ ನೀತಿಯನ್ನು ಖಂಡಿಸಿ ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶ ಮೊನ್ನೆ 1 ವಾರದಿಂದ ಬೀಸಿದಂತ ಬಿರುಗಾಳಿಗೆ ಬಾಳೆ ಬೆಳೆಗಾರರು ನಷ್ಟವಿದ್ದಾರೆ. ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕವಾದಂತ ವಿದ್ಯುತ್ ಸಿಗ್ತಾ ಇಲ್ಲ. ಅಕ್ರಮ ಸಕ್ರಮ ಯೋಜನೆ ಜಾರಿ ತನ್ನಿ ಅಂತ ಹೇಳಿದ್ರೆ ಜಾರಿ ಮಾಡ್ಲಿಕ್ಕೆ ಸರ್ಕಾರ ತಯಾರಿಲ್ಲ. ಹೊಸ ಕೃಷಿಯನ್ನ ಮಾಡ್ತಕ್ಕಂಥ ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಿಗ್ತಾ ಇಲ್ಲ. ಗ್ರಾಮೀಣ ಭಾಗದಲ್ಲಿ ಬರದ ಮೇಲೆ ಬರ ಎಳೆದಂತೆ ರೈತ ಇವತ್ತು ಹೈನುಗಾರಿಕೆಯನ್ನು ಮಾಡ್ತಕ್ಕಂಥ ರೈತರಿಗೆ ಸರಿಯಾದ ರೀತಿಯಲ್ಲಿ ಮೂಲ ಸೌಕರ್ಯಗಳಿಲ್ಲ. 10 ರೂಪಾಯಿ ಪ್ರತಿ ಲೀಟರ್ಗೆ ಹೆಚ್ಚುವರಿ ಪ್ರೋತ್ಸಾಹ ಧನವನ್ನು ಕೊಡಿ ಅಂತ ಕೇಳಿದ ಸರ್ಕಾರ ಕಣ್ಣಾ ಮುಚ್ಚಾಲೆ ಆಟ ಆಡ್ತಾ ಇದೆ. ಮಂತ್ರಿಗಳು, MLAಗಳು, ಪಾರ್ಲಿಮೆಂಟ್ ಸದಸ್ಯರುಗಳು ರಾತ್ರೋರಾತ್ರಿ ಅವ್ರ ಸಂಬಳವನ್ನು ದ್ವಿಗುಣ ಮಾಡ್ಕೊತಾ ಇದ್ದಾರೆ. ಬರದಿಂದ ನೊಂದಿರ್ತಕ್ಕಂಥ ರೈತರಿಗೆ, ಬಿರುಗಾಳಿಯಿಂದ ನೊಂದಿರ್ತಕ್ಕಂಥ ಬಾಳೆ ಬೆಳೆಗಾರರಿಗೆ ಬೆಳೆ ನಷ್ಟ ಕೊಡಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳು ಸಮೀಕ್ಷೆ ಮಾಡ್ತಾ ಇದೀವಿ. NDRF, SDRF ಮಾನದಂಡದಲ್ಲಿ 8,000, 6,800 ರೂಪಾಯಿ ಪುಕ್ಸಟ್ಟೆ ಕೊಡ್ತೀವಿ ಅಂತ ಹೇಳ್ತಾರಲ್ರಿ. ನಾಚಿಕೆ ಆಗಬೇಕು ಸರ್ಕಾರ ಮಂತ್ರಿಗಳಿಗೆ. ನಿಜಕ್ಕೂ ಸರ್ಕಾರ, ಮಂತ್ರಿಗಳು, ಅಧಿಕಾರಿಗಳು ಅನ್ನ ತಿಂತಿದ್ರೆ ಕಳೆದ 8 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ NDRF, SDRF ಮಾನದಂಡವನ್ನ ಇವತ್ತು ಬೆಳೆ ನಷ್ಟ ಕೊಡ್ಲಿಕ್ಕೆ ಬಳಸ್ತಾ ಇದ್ದೀರಲ್ಲ. ಮಂತ್ರಿಗಳು, MLAಗಳು, ಸರ್ಕಾರದ ಅಧಿಕಾರಿಗಳು ವೇತನ ಆಯೋಗ ಮಾಡ್ಕೊತಾ ಇದ್ದೀರಿ. ತಿಂಗಳ ವರ್ಷ ನಿಮ್ಮ ಆದಾಯವನ್ನ, ನಿಮ್ಮ ಸಂಬಳವನ್ನ ವೇತನ ಆಯೋಗಗಳನ್ನ ರಚನೆ ಮಾಡಿಕೊಂಡು ರೈತನ ಮೇಲೆ ಚಪ್ರಿ ಎಳಿತಕ್ಕಂಥ ಕೆಲಸವನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದ್ರಲ್ಲ. ಇವ್ರಿಗೆ ಎಚ್ಚೆತ್ತುಗೋಸ್ಕರ, ಇವ್ರಿಗೆ ನಾರ್ಸದಲ್ಲಿ ಚುಚ್ಚಲಿಕ್ಕೋಸ್ಕರ ಇವರನ್ನ ಎಚ್ಚೆತ್ತು ರೈತ ವರ್ಗಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಇವತ್ತು ರೈತರಷ್ಟೇ ಬಂದಿದ್ದಾರೆ ಬಂಧುಗಳ. ಇವತ್ತು ಈ ಪ್ರತಿಭಟನೆಯಲ್ಲಿ ರಾಜ್ಯ ತೆಂಗು ಬೆಳೆಗಾರರ ಅಧ್ಯಕ್ಷ ವಿಶ್ವನಾಥ್, ಹಾಡ್ಯ ರವಿ ಮುಂತಾದ ರೈತ ಸಂಘದ ಸದಸ್ಯರು ಹಾಜರಿದ್ದರು. ಕುಮಾರ್, CTV ನ್ಯೂಸ್, ನಂಜನಗೂಡು.